ಈಗ ಈ ಹಾಡಿನಲ್ಲಿರುವಂತ ಇಬ್ಬರನ್ನ ಫಸ್ಟ್ ಕರೆದು ಬಿಡೋಣ, ಅವ್ರನ್ನ ಮಾತನಾಡ್ಸೋಣ. ಪ್ರವೀಣ್ ಹಾಗೆ ರಿಷಿಕಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಬ್ರು ವೈಟ್ ಅಂಡ್ ವೈಟ್ ಅಲ್ಲಿ ಮಿಂಚ್ತಾ ಇದ್ದಾರೆ. ಪ್ರವೀಣ್ ಫಸ್ಟ್ ಸಾಂಗು ಬೇರೆನೇ ತರದ ಸಾಂಗು, ಅದು ಒಂದು ಡಾನ್ಸ್ ನಂಬರ್, ತುಂಬಾ ಚೆನ್ನಾಗಿ ಅದಕ್ಕೆ ರೆಸ್ಪಾನ್ಸ್ ಸಿಕ್ತು. ಈ ಹಾಡ್ ನೋಡ್ತಾ ಇದ್ರೆ ಆಕ್ಚುಲಿ ಆನ್ ಸ್ಕ್ರೀನ್ ಕಪಲ್ ಅನ್ಸಲ್ಲ, ನಮಗ್ ನೋಡ್ತಾ ಇದ್ರೆ ನಿಜವಾದ ಕಪಲ್ ಏನೋ ಅನ್ಸೋ ಅಷ್ಟ್ರ ಮಟ್ಟಿಗಿದೆ ಒಂದು ಕೆಮಿಸ್ಟ್ರಿ. ಏನ್ ಹೇಳ್ತೀರಾ ಈ ಹಾಡಿನ ಬಗ್ಗೆ? ಫಸ್ಟ್ ರಿಯಾಕ್ಷನ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ವಿಶೇಷವಾಗಿ ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್. ತುಂಬ ಖುಷಿ ಆಗುತ್ತೆ. ನನ್ನಂತ ಒಬ್ಬ ಹೊಸ ಕಲಾವಿದನಿಗೆ ನಿಮ್ಮ ಕೈಯಿಂದ ಸಾಂಗ್ ಬಿಡುಗಡೆ ಆಗ್ತಿರೋದು ಒಂದು ಗೋಲ್ಡನ್ ಮೂಮೆಂಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮುಖ್ಯವಾಗಿ ರಂಗನಾಥ್ ಭಾರದ್ವಾಜ್ ಸರ್ ಈ ಸಿನಿಮಾದ ದೃಷ್ಟಿ ಅಂತಾನೆ ಹೇಳ್ಬೋದು. ಪ್ರತಿ ಹಂತದಲ್ಲೂ ನಮ್ಮನ್ನ ಗೈಡ್ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗೆ ಅವರು ಜೀವನವನ್ನ ನೋಡುವ ಶೈಲಿ ಆಗಿರ್ಬೋದು, ಹಾಗೆ ಅವ್ರ ಮೋಟಿವೇಟಿಂಗ್ ಪರ್ಸನಾಲಿಟಿ ಆಗಿರ್ಬೋದು, ಎಲ್ಲಾನು ತುಂಬಾ ಇನ್ಸ್ಪೈರಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಆಶೀರ್ವಾದನು ತುಂಬಾ ತುಂಬಾ ಮುಖ್ಯ ನಮ್ಗೆ. ಥ್ಯಾಂಕ್ ಯು ಸರ್. ನೀನನ್ನ ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಡೋರ್ ತಂಡದ 2ನೇ ಸಾಂಗು. ತುಂಬಾ ಖುಷಿ ಆಗುತ್ತೆ ನಿಮ್ಮ ಎಲ್ಲರ ಮುಂದೆ ಹಂಚ್ಕೊಂತಿದೀವಿ. ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಹಾಗೆ ಸರಿಸಾಟಿಯಾಗಿ ರಾಘವೇಂದ್ರ ಕಾಮತ್ ಸರ್ ಅದ್ಭುತವಾಗಿ ಸರಳವಾಗಿ ಲಿರಿಕ್ಸ್ ಬರೆದಿದ್ದಾರೆ. ಈ ಹಾಡನ್ನ ಪ್ರೀತಿಗೆ ಕಾಯ್ತಿರುವ ಎಲ್ಲಾ ಮನಸ್ಸುಗಳಿಗೂ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ. ನೀನನ್ನ ಅಂದ್ರೆ ಭರವಸೆ, ಭರವಸೆ ಅಂದ್ರೆ ನಾನು ನಿಮ್ ಜೊತೆ ಇದ್ದೀನಿ ಅಂತ. ಹಾಗೆ ನೀವೆಲ್ಲರೂ ನಮ್ ಜೊತೆ ನಿಂತ್ಕೊಂಡು ಈ ಸಾಂಗ್ ನ ತಲುಪಿಸ್ಬೇಕಂತ ಕೇಳ್ಕೊಂತೀನಿ. ಹೀಗೆ ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ನಮ್ಮ ತಂಡದ ಮೇಲೆ ಇರಲಿ, ಈ ಸಾಂಗ್ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲು ಗಣೇಶ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನೀವು ನಮ್ಮ ಸಿನಿಮಾ ಇವೆಂಟ್ಗೆ ಬಂದಿರೋದು ನನಗೆ ಡ್ರೀಮ್ ಕಮ್ ಟ್ರೂ ಆಗಿದೆ. ವೆರಿ ವೆರಿ ಗ್ರೇಟ್ಫುಲ್ ಸರ್ ಫಾರ್ ಬೀಯಿಂಗ್ ಹಿಯರ್. ಆ್ಯಂಡ್ ಅಫ್ಕೋರ್ಸ್ ರಂಗನಾಥ್ ಸರ್, ನಾನು ಫಸ್ಟ್ ಟೈಮ್ ಟೀಮ್ನ ಮೀಟ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಅವರಿದ್ರು. ಈಗ ಎಲ್ಲ ಇವೆಂಟ್ಗೂ ಏನೇ ಏನೋ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಮೀಡಿಯಾ ಅವರಿಗೆ ದೊಡ್ಡ ದೊಡ್ಡ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಇಲ್ಲದೆ ನಮ್ಮ ಸಿನಿಮಾ ವರ್ಕ್ ಆಗೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಿದ್ರಾದೇವಿ ನೆಕ್ಸ್ಟ್ ಡೋರ್ ನನಗೆ ತುಂಬ ಸ್ಪೆಷಲ್ ಫಿಲ್ಮ್. ನನಗೆ ಆ್ಯಕ್ಚುಲಿ 2022 ಅಲ್ಲಿ ನನ್ನ ಫಸ್ಟ್ ನಮ್ಮ ಡೈರೆಕ್ಟರ್ ಸುರಾಗ್ನ ಭೇಟಿ ಆಗಿದೆ ಈ ಕಥೆಯ ನರೇಶನ್ಗೆ. 3 years ಆಯಿತು. ಆವಾಗ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ. ಸೊ ಅವಾಗಿಂದ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಥ್ರೂ ಅ ಲಾಟ್ ಆಫ್ ಐಟ್ರೇಷನ್ಸ್. ಇನ್ನಷ್ಟು ಚೆನ್ನಾಗಿ ಆಗ್ತಾ ಬಂತು. ಮತ್ತು ಇವತ್ತು ತುಂಬ ಕಾನ್ಫಿಡೆಂಟ್ಲಿ ಹೇಳ್ಬೋದು ನಾವು ತುಂಬ ಬ್ಯೂಟಿಫುಲ್ ಫಿಲ್ಮ್ ಮಾಡಿದ್ದೀವಿ ಅಂತ. ನಾನು ಸೂಪರ್ ಪ್ರೌಡ್ ಆಫ್ ಇಟ್. ನನಗೆ ನಂಬಿಕೆ ಇದೆ ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ. ಒಂದು ಒಳ್ಳೆ ಸ್ಕ್ರಿಪ್ಟ್ನ ಒಂದು ಒಳ್ಳೆ ಫಿಲ್ಮ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ತುಂಬಾನೇ ಕಷ್ಟ. ಆ್ಯಂಡ್ ಇಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಅವರ್ ಪ್ರೊಡ್ಯೂಸರ್ ಜಯರಾಮ್ ಸರ್. ಒಂದು ಫಿಲ್ಮ್ ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ಏನೇ ಪ್ರಾಬ್ಲಮ್ಸ್ ಬಂದರೂ ಜಯರಾಮ್ ಸರ್ ಅಂತೂ ಯಾವಾಗಲೂ ಫುಲ್ ಕಾಮ್ ಆಗಿರ್ತಾರೆ, ಫುಲ್ ಪಾಸಿಟಿವ್ ಆಗಿರ್ತಾರೆ, ಯಾವಾಗಲೂ ಝೆನ್ ಮೋಡಲ್ಲಿ ಇರ್ತಾರೆ. ಅಟ್ಲೀಸ್ಟ್ ನಮ್ಮ ಮುಂದೆ ಅಂತೂ ಫುಲ್ ಕಾಮ್ ಆಗಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಿಲ್ಲರ್ ಆಫ್ ಸ್ಟ್ರೆಂತ್. ಇವತ್ತು ನಮ್ಮ ಸಾಂಗ್ ನೀನನ್ನ ರಿಲೀಸ್ ಆಗ್ತಿದೆ. ನೀವು ಎಲ್ಲರೂ ಕೇಳಿ, ಪ್ರೀತಿಸಿ. ಪ್ಲೀಸ್ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಹತ್ರ, ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ನಮ್ಮ ತಂಡದ ಶಕ್ತಿ. ಸೊ ಪ್ಲೀಸ್ ಡೂ ಶೇರ್ ಇಟ್ ಆ್ಯಂಡ್ ಲೈಕ್ ಇಟ್. ಐ ಹೋಪ್ ದಿಸ್ ಸಾಂಗ್ ಫೈಂಡ್ಸ್ ಅ ಪ್ಲೇಸ್ ಇನ್ ಯೋರ್ ಹಾರ್ಟ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಖಂಡಿತವಾಗ್ಲೂ ನೀವಿಬ್ರು ಹೇಳಿದ ಹಾಗೆ ಎಲ್ಲರೂ ತಲುಪುತ್ತೆ, ಯಾಕಂದ್ರೆ ಎಲ್ಲರ ಲೈಫಿಗೂ ರಿಲೇಟ್ ಆಗುವಂತ ಒಂದು ಹಾಡಿದು. ಧನ್ಯವಾದಗಳು. ತುಂಬಾ ಒಳ್ಳೇದಾಗ್ಲಿ ನಿಮ್ಮಿಬ್ರಿಗೂ. ಮತ್ತೆ ಕರಿತೀನಿ ನಾನು ನಿಮ್ಮನ್ನ. ಇಲ್ಲ ಜಯರಾಮ್ ಸರ್, ರಿಷಿಕಾ ಅವ್ರು ಹೇಳಿದ್ದು ಆಕ್ಚುಲಿ ಕರೆಕ್ಟು. ಒಂದು ಕಾರ್ಯಕ್ರಮಕ್ಕೆ ಈ ಇವೆಂಟ್ ವಿಚಾರದಲ್ಲೂ ನೀವು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ. ವೆರಿ ಕಾಮ್ ಅಂಡ್ ಕಂಪೋಸ್ಡ್. ಆಮೇಲೆ ಅವ್ರಿಗೆ ತುಂಬಾ ಕ್ಲಾರಿಟಿ ಇರುತ್ತೆ, ಹಿಂಗೆ ಬರ್ಬೇಕು ಅಂತ. ಹೆಂಗಿದು?
ಬುದ್ಧನ್ ರೀಇನ್ಕಾರ್ನೇಷನ್. ಇಲ್ಲ, ಟೆನ್ಷನ್ ಎಲ್ರಿಗೂ ಆಗುತ್ತೆ. ಮೊದಲನೇದಾಗಿ ಬಿಫೋರ್ ಐ ಸ್ಟಾರ್ಟ್ ಆಗಿ, ಗಣೇಶ್ ಸರ್, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು. ನಿಮ್ಮ ಪ್ರತಿ ಸಿನಿಮಾಗಳಿಂದ ಪ್ರತಿ ಹಾಡಲ್ಲೂ ನಾನು ಎಂಜಾಯ್ ಮಾಡ್ಕೊಂಡು ಬೆಳೆದಿರೋನು. ಮೋರ್ ದೆನ್ ಅ ಪ್ರೊಡ್ಯೂಸರ್, ಐ ಆಮ್ ಫಸ್ಟ್ ಆಡಿಯನ್ಸ್ ಆ್ಯಕ್ಚುಲ್ ಆಗಿ ನಾನು ನೋಡಿ ಬೆಳೆದಿರೋದು. ಹಾಗಾಗಿ ಇವತ್ತು ಸಿನಿಮಾ ಮಾಡೋದಕ್ಕೆ ಅದು ಸಾಧ್ಯ ಆಯಿತು ಅಂತ ಅನ್ಸುತ್ತೆ. ರಂಗನಾಥ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಆಲ್ ದ ಮೀಡಿಯಾ ಪೀಪಲ್ ಆ್ಯಂಡ್ ದ ಗೆಸ್ಟ್ ಹು ಕಮ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶನ್, ಸಿ, ಒಂದು ಆಸ್ ಎ ಪ್ರೊಡ್ಯೂಸರ್ ಆಗಿ ನಾನೀಗ ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡಾಗ ನಾನು ಸಾಕಷ್ಟು ಸರಿ ಹೇಳಿದಾಗೆ, ನನಗೆ ಯಾವುದೇ ಸಿನಿಮಾ ಮಾಡೋ ಉದ್ದೇಶ ಇರಲಿಲ್ಲ. ನಂದು ಕಾರ್ಪೊರೇಟ್ ವರ್ಲ್ಡ್ ಇತ್ತು, ಅಲ್ಲಿ ಕಂಪನಿ, ಅದರ ಎಂಪ್ಲಾಯೀಸು, ಅದರದೇ ಆದ ಲೆಕ್ಕಾಚಾರಗಳು, CA ಆಗಿರೋದ್ರಿಂದ ಅದರಲ್ಲಿ ಬೇರೆ ವ್ಯವಸ್ಥೆ ಇತ್ತು ಅದೆಲ್ಲ. ಬಟ್ ನಿರ್ದೇಶಕರು ಮತ್ತು ಪ್ರವೀರ್ ಇಸ್ ಮೈ ಗುಡ್ ಫ್ರೆಂಡ್. ಸೊ ಹಂಗಾಗಿ ಅವರಿಬ್ಬರು ಅಪ್ರೋಚ್ ಮಾಡಿ ಕತೆನ ಬೇರೆಯವ್ರಿಗೆ ಯಾರಿಗೋ ನರೇಟ್ ಮಾಡ್ತಾ ಇರೋ ಟೈಮಲ್ಲಿ ನಾನು ಅಲ್ಲಿದ್ದೆ. ಸೊ ಹಂಗಾಗಿ ನನಗೆ ಆ ಕತೆ ಇಷ್ಟ ಆಯಿತು. ಅವರಿಗೆ ಆ ಪ್ರೊಡ್ಯೂಸರ್ ಡಿಸೈಡ್ ಮಾಡದೇ ಇದ್ದಿದ್ದು ಒಂಥರ ನನ್ನ ಅದೃಷ್ಟ. ಸೊ ನನಗೆ ಕತೆ ಇಷ್ಟ ಆಯಿತು ಸರ್. ಹಂಗಾಗಿ ಆ ಕತೆ ಇಷ್ಟ ಆಗಿದ್ದರಿಂದ ಅದು ಲೆಕ್ಕಾಚಾರಕ್ಕೆ ಮೀರಿ, ನಾನು CA ಆದರೂ ಲೆಕ್ಕಾಚಾರ ಇರುತ್ತೆ, ಬಟ್ ಅದಕ್ಕೆ ಮೀರಿ ನಾನು ಅದನ್ನು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಗಿ ಯಾವುದೇ ಥರದ ಬಜೆಟ್ ಬೌಂಡ್ರೀಸ್ ಹಾಕ್ಕೊಂಡಂಗೆ ಇವ್ರ ಕತೆಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಸಪೋರ್ಟ್ ಮಾಡ್ಕೊಂಡು ಕೊಟ್ಟೆ. ಅಪ್ಸ್ ಆ್ಯಂಡ್ ಡೌನ್ಸು, ಇರಿಟೇಷನ್ಸು ಬರುತ್ತೆ ಸರ್, ಬಟ್ ಅದನ್ನು ತೋರಿಸ್ಕೊಳೋದ್ರಿಂದ ಅದರಿಂದ ಏನು ಸೊಲ್ಯೂಷನ್ ಸಿಗಲ್ಲ ಅನ್ನೋದು ನನಗೆ ಗೊತ್ತು. ನಾನೊಂದು 20 ವರ್ಷ ನನ್ನ ಕಾರ್ಪೊರೇಟ್ ಜರ್ನಿ ಮಾಡಿರೋದ್ರಿಂದ ಮೇ ಬಿ ನಾನು ಅದನ್ನು ಬೇರೆ ರೀತಿ ಹ್ಯಾಂಡಲ್ ಮಾಡೋದಕ್ಕೆ ಅನುಕೂಲ ಆಯಿತು ಅನಿಸುತ್ತೆ. ದಟ್ಸ್ ದಿ ವೇ ಇಟ್ ಇಸ್. ಹಾಡಿನ ಬಗ್ಗೆ ಸರ್ ಲೆಕ್ಕ ಗೊತ್ತು. ಎಸ್, ಓಕೆ. ಇದು ನಮ್ಮ ಫಿಲ್ಮಲ್ಲಿ ಫಸ್ಟ್ ನರೇಷನ್ ಮಾಡಿದಾಗ ಸಾಕಷ್ಟು ಡ್ಯಾನ್ಸ್ ನಂಬರ್ ಆಗಲಿ ಅದೇನು ಇರಲಿಲ್ಲ. ನಾನು ಯಾಕಂದರೆ ಸುರಾಗ್ ಹೇಳಿದೆ, ಇಲ್ಲ ನನಗೆ ಹಾಡುಗಳು ಸಿನಿಮಾನ ಗೆಲ್ಸುತ್ತೆ ಅಂತ ಗೊತ್ತು, ನನಗೆ ಹಾಡು ಬೇಕು ಏನಾದ್ರು ಮಾಡಿ ಅಂದರೆ, ಸರ್ ಇಲ್ಲ ಮಾಂಟೇಜಸ್ ಮೇಲೆ ಏನೋ ಮಾಡ್ತೀನಿ ಅಂದ್ರೆ, ನೀನು ಹೆಂಗಾರು ಮಾಡಪ್ಪ, ಬಟ್ ನನಗೆ ಒಟ್ಟು ಸಾಂಗ್ಸ್ ಚೆನ್ನಾಗಿರೋ ಥರ ಮಾಡು. ಜನ ಸಿನಿಮಾ ನೋಡೋವರೆಗೂ ಆ ಸಾಂಗ್ಗಳೇ ಇನ್ವೈಟ್ ಮಾಡೋದು, ಅವ್ರನ್ನ ಮೈಂಡಲ್ಲಿ ರಿಜಿಸ್ಟರ್ ಮಾಡುತ್ತೆ. ಈಗ ಗಣೇಶ್ ಸರ್ ದ್ವಾಪರ ಸಾಂಗ್ ಎಷ್ಟು ಹಿಟ್ ಆಯಿತು ಅಂದರೆ, ಆ ಸಾಂಗಿಂದನೇ ಎಷ್ಟೋ ಜನ ಎಲ್ಲರೂ ಬಂದು ಸಿನಿಮಾ ನೋಡ್ರು. ನನಗೆ ಗೊತ್ತಿರೋಂಗೆ ಅವರು ಟ್ರೈಲರನ್ನು ರಿಲೀಸ್ ಮಾಡಲಿಲ್ಲ ಅನಿಸುತ್ತೆ. ಸೊ ಆ ಸಾಂಗ್ ವಾಸ್ ಅ ಫಸ್ಟ್ ಇನ್ವಿಟೇಷನ್. ಸೊ ಅದೇ ಥರ ನನಗೆ ಸಾಂಗ್ಸ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ. ಅದರಲ್ಲೂ ರೊಮ್ಯಾಂಟಿಕ್ ಸಾಂಗು ರೇಡಿಯೋದಲ್ಲಿ ಅಥವಾ ಯಾವಾಗ ಬೇಕೋ ಅವಾಗ ಕೇಳ್ಕೊಂಡಿರ್ಬೋದು ಅನ್ನೋದಿದೆ. ಸಾಂಗು ಬಹಳ ಚೆನ್ನಾಗಿದೆ. ಆ್ಯಂಡ್ ನಕುಲ್ ಅಭ್ಯಂಕರ್ ಬಹಳಷ್ಟು ಎಫೆಕ್ಟಿವ್ ಆದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡಿ ಅದನ್ನು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೋನು ನಿಗಮ್ ಅವ್ರ ಹಾಡಿಂದ ವಾಯ್ಸಿಂದ ಅದರಿಂದ ಎಫೆಕ್ಟಿವ್ನೆಸ್ ಜಾಸ್ತಿ ಆಗಿದೆ. ಜೊತೆಗೆ ನಮ್ಮ ಹೀರೋಯಿನ್ ದಿ ಬೋತ್ ಲುಕ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಆಲ್ಸೋ ಯು ಲುಕ್ ಗುಡ್. ಸೊ ಬಟ್ ಚೆನ್ನಾಗಿ ಬಂದಿದೆ ಸಾಂಗು. ನೀವೆಲ್ಲ ಇಷ್ಟಪಟ್ಟು ಅದನ್ನು ಲೈಕ್ ಮಾಡ್ತೀರಾ ಅಂತ ಹೋಪ್ ಮಾಡ್ತೀನಿ. ನಿರ್ದೇಶಕರು ಹಾಗೆ ನಮ್ಮ ಸಿನಿಮಾಟೋಗ್ರಾಫರ್ ಇವರಿಬ್ರು ಒಂದೇ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇಂದ ಬಂದಿರೋರು. ಅಲ್ಲಿಂದನೇ ಅನ್ಕೊಂಡಿದ್ರ ನಾವು ಒಟ್ಟಿಗೆ ಒಂದು ಸಿನಿಮಾ ಮಾಡಬೇಕು ಅಂತ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಸರ್, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವತ್ತು ನಮ್ಮ ಸಿನಿಮಾ ಹಾಡನ್ನ ರಿಲೀಸ್ ಮಾಡ್ತಾರೆ ಅಂತ ಕನ್ಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಸರ್, ರಂಗನಾಥ್ ಸರ್, ನೀವು ಇದಕ್ಕೆ ಸೂತ್ರಧಾರಿ. ಸೊ ತುಂಬ ದೊಡ್ಡ ಧನ್ಯವಾದಗಳು ಎಲ್ರಿಗೂ, ತುಂಬ ದೊಡ್ಡ ಧನ್ಯವಾದಗಳು. ಶಿವಾನಂದ್ ಸರ್, ಪ್ರವೀಣ್ ಸರ್, ನೀವೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ಇಷ್ಟು ದೂರ ಸಿನಿಮಾನ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಪ್ರಶ್ನೆ ಕೇಳಬೇಕು ಅಂದರೆ, ಮ್ಯಾಮ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ, ನಾವಿಬ್ಬರು ಯುರೋಪಲ್ಲಿ ಪ್ರಾಗ್ ಫಿಲ್ಮ್ ಸ್ಕೂಲಲ್ಲಿ ಇರಬೇಕಾದ್ರೆ ನಮಗೆ ಒಂದು ಆಸೆ ಇತ್ತು. ಅಲ್ಲಿ ಏನೇ ಕಲ್ತ್ರೂ, ಅಲ್ಲಿ ಏನೇ ಸಿನಿಮಾ ಕಲ್ತು ಅಲ್ಲಿ ಏನೇ ಮಾಡಿದ್ರು ನಾವು ಕರ್ನಾಟಕದಲ್ಲಿ ನಮ್ಮ ಮಾತೃಭಾಷೆನಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ಸೆಂಟಿಮೆಂಟು, ಆಮೇಲೆ ಆಸೆ ಫಸ್ಟಿಂದನೂ ಇತ್ತು. ಸೊ ದೇವ್ರ ದೊಡ್ಡವನು ನಮಗೆ ಆ ಆಪರ್ಚುನಿಟಿ ಇವತ್ತು ಕೊಟ್ಟಿದ್ದಾನೆ. ಸೊ ನಾವಿಬ್ಬರು ಇದನ್ನು ಮಾಡೋದಕ್ಕಾಯ್ತು. ಸೊ ಒಬ್ಬ ಹೊಸ ನಿರ್ದೇಶಕನಿಗೆ ಬಿಗ್ಗೆಸ್ಟ್ ಸಪೋರ್ಟ್ ಇರೋದೇನೆ ನಿರ್ಮಾಪಕರು. ಆ ರೀತಿನಲ್ಲಿ ನಮ್ಮ ಸರ್ ಫಸ್ಟಿಂದ ಇವಾಗವರೆಗೂ ಅವರೇ ಹೇಳ್ದಂಗೆ ಸ್ಕ್ರಿಪ್ಟಿಗೆ ಏನು ಬೇಕೋ, ಆಮೇಲೆ ನಮಗೆ ಒಂದು ವಿಜುವಲ್ ಕ್ವಾಲಿಟಿ ಅಚೀವ್ ಮಾಡೋದಕ್ಕೆ ಏನು ಬೇಕೋ, ತುಂಬ ಪ್ಯಾಷನೇಟ್ ಆಗಿ, ತುಂಬ ಕ್ರಿಯೇಟರ್ಸ್ ಮೈಂಡನ್ನ ಅರ್ಥ ಮಾಡಿಕೊಂಡು ಅವರೆಲ್ಲದನ್ನು ಒದಗಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಜಯರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಾಂಗ್ ವಿಷಯಕ್ಕೆ ಬಂದರೆ, ನಮ್ಮ ಸಿನಿಮಾನಲ್ಲಿ ಪ್ರವೀರ್ ಆಮೇಲೆ ರಿಷಿಕಾ ಅವ್ರದ್ದು ರೊಮ್ಯಾಂಟಿಕ್ ಟ್ರ್ಯಾಕ್ ಏನಿದೆ, ಅದೊಂಥರ ಆತ್ಮ, ನಮ್ಮ ಸಿನಿಮಾದ ಆತ್ಮ. ಸೊ ಈ ಸಾಂಗು ಆ ಆತ್ಮನ ರಿಫ್ಲೆಕ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ವೇರ್ ಅವ್ರ ರೊಮ್ಯಾಂಟಿಕ್ ಜರ್ನಿ ಬಿಗಿನ್ ಆಗೋದು. ಸೊ ದಿಸ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಸಾಂಗ್. ಆಮೇಲೆ ನನಗೆ ಫಸ್ಟ್ ಕಾಸ್ಟಿಂಗ್ ಆಗಿದ್ದ ತಕ್ಷಣ, ಎಲ್ಲರದು ಕಾಸ್ಟಿಂಗ್ ಮಾಡಿದ ತಕ್ಷಣ
ನನಗೆ ಎಲ್ಲರ ಹತ್ರನೂ ಹೇಳ್ಕೊಂಡು ಓಡಾಡಬೇಕು ಅಂತ ಒಂದು ಸುದ್ದಿ ಏನು ಅನ್ಸಿದೆ ಅಂತ ಹೇಳಿದ್ರೆ, ನನ್ನ ಸಿನಿಮಾನಲ್ಲಿ ಸಕ್ಕದಾಗಿ ಕಾಣೋ ಹೀರೋ ಹೀರೋಯಿನ್ ಇದ್ದಾರೆ ಅಂತ ಎಲ್ರಿಗೂ ಹೇಳ್ಕೊಂಡ್ ಬಂದಿದ್ದೀನಿ ಅನ್ಸುತ್ತೆ. ಸೊ ಯು ಗೈಸ್ ಲುಕ್ ಸೋ ಬ್ಯೂಟಿಫುಲ್ ಟುಗೆದರ್ ಆ್ಯಂಡ್ very grateful for having done this song, having done this movie with everyone. So thank you so much. ಥ್ಯಾಂಕ್ ಯು. ಅಜಯ್ ಅವರು ಈ ಕಾರ್ಯಕ್ರಮಕ್ಕೋಸ್ಕರನೇ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ. ನಮ್ಮ ಕರ್ನಾಟಕದ ಪ್ರತಿಭೆ ನೀವು ಹಾಲಿವುಡ್ ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನಮಗೆ ಹೆಮ್ಮೆ ಅದು. ಈ ಸಿನಿಮಾ ಬಗ್ಗೆ, ಈ ಹಾಡಿನ ಬಗ್ಗೆ ಹೇಳೋದಾದ್ರೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ಆ್ಯಂಡ್ ಮೈ ಫೇವ್ರೇಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್, ನಿಮ್ಮ ಬಗ್ಗೆ ಐ ಆಮ್ ವೆರಿ ಬಿಗ್ ಫ್ಯಾನ್. ಚೆಕ್ಕವನು ಇದ್ದಾನೆ ಬೀಯಿಂಗ್ ಅ ವೆರಿ ಬಿಗ್ ಫ್ಯಾನ್ ಸರ್. ಭರದ್ವಾಜ್ ಸರ್, ನಿಮ್ಗೆ ಆಲ್ಸೋ ನಮಸ್ಕಾರ. ಮುಂಗಾರು ಮಳೆ ಅಂತಂದರೆ ಐ ಆಮ್ ಅ ವೆರಿ ಸೂಪರ್ ಬಿಗ್ ಫ್ಯಾನ್. ಎಷ್ಟಂತಂದರೆ ಪ್ರಾಗ್ನಲ್ಲಿ ನನ್ನ ಕಡೆ ಆಲ್ಸೋ ಒಂದು ದೇವದಾಸ್ ಅಂತ ಒಂದು ರ್ಯಾಬಿಟ್ ಇದೆ, ಮತ್ತು ಅದಕ್ಕೆ ಪಪ್ಪು ಅಂತ ಹೆಸರಿಟ್ಟಿದೆ. ನಾನು ಆ ಲೆವೆಲ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು ಸರ್. ಸೊ ಇಟ್ ಈಸ್ ಆ್ಯಕ್ಚುಲಿ ಅ ಪ್ರಿವಿಲೇಜ್ ಟು ಬಿ ಹಿಯರ್. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ ಸರಿಗೆ ಓಕೆ, ಅವ್ರ ಸಪೋರ್ಟ್ ಇಲ್ಲ ಅಂತಂದರೆ ಈ ಮೂವಿ ಆಗ್ತಾ ಇರಲಿಲ್ಲ. ಎಲೆಕ್ಸಾ ಎಕ್ಸಾಕ್ಟ್ಲಿ. ಸೊ ಫಸ್ಟ್ ಡೇ ಬಂದ ತಕ್ಷಣ ನಾನು ಪಿಚ್ ಮಾಡಿರೋದು ಅಲೆಕ್ಸಾ ಮಿನಿ LF. ಸೊ ತುಂಬ ಎಕ್ಸ್ಪೆನ್ಸಿವ್ ಬಜೆಟ್ ಆಗುತ್ತೆ ಅಂತ, ಬಟ್ ಹೇಗೋ ಕನ್ವಿನ್ಸ್ ಮಾಡಿದ್ದಕ್ಕೆ ದೇ ಆಲ್ಸೋ ವರ್ ರೆಡಿ ಟು ಸಪೋರ್ಟ್ ಮೀ ವಿತ್ ಆಲ್ ದೋಸ್ ಟೆಕ್ನಿಕ್ಯಾಲಿಟೀಸ್, ಏನೇನು ಬೇಕು ಏನು ಬೇಡ ಅಂತ. ಅದಕ್ಕೆ ಆಮೇಲೆ ಕೆಲವೊಂದು ಸ್ಪೆಷಲ್ ಸೀನ್ಸಿಗೆ ನನಗೆ ಒಂದು ಸ್ಪೆಷಲ್ ಲೆನ್ಸ್ ರಿಕ್ವೈರ್ಮೆಂಟ್ ಬೇಕಾಗಿತ್ತು. ಸೊ ಅದಕ್ಕೆ ಯುರೋಪಿಗೆ ಹೋಗಿ ಅಲ್ಲಿ ರೀಡಿಸೈನ್ ಮಾಡಿಸಿದೆ ನಾನು, ಆಪ್ಟಿಕ್ ಚೇಂಜಸ್ ಮಾಡಿಸಿ ಅದನ್ನು ತರಿಸ್ಕೊಡ್ಲಿಕ್ಕೆ ಹಿ ಸಪೋರ್ಟೆಡ್ ಮೀ ಟು ಹ್ಯಾವ್ ಇಟ್ ಓವರ್ ಹಿಯರ್. ಆಮೇಲೆ ಅದ್ರ ಜೊತೆ ಹೇಗೆ ಒಂದು ಡೈರೆಕ್ಟರಿಗೆ DOP ಇಂಪಾರ್ಟೆಂಟ್, ಹಾಗೆ ಒಂದು DOP ಕಲರಿಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಸುರಾಗು ತುಂಬ ತಲೆ ತಿಂದಿದ್ದೇವೆ ಐ ಗೆಸ್ ಸರಿಗೆ ರಿಕ್ವೆಸ್ಟ್ ಮಾಡಿ, ನಂಗೆ ಅಲ್ಲಿದ್ದೇ ಕಲರಿಸ್ಟ್ ಬೇಕು, ನಿಕೋಲ್ ಗುಡಿ. ಶಿ ಈಸ್ ಬಿನ್ ವರ್ಕಿಂಗ್ ವಿತ್ ಮೀ ಫ್ರಮ್ ಲೈಕ್ 7-8 ಇಯರ್ಸಿಂದನೇ ವರ್ಕ್ ಮಾಡ್ತಾಯಿದ್ದಾರೆ ನನ್ನ ಜೊತೆ. ನಾನು ವರ್ಕ್ ಮಾಡಿರುವಂಥ ಅಲ್ಲಿ ಜಾನ್ಸನ ಮೂವಿ ಆಗಿರಲಿ ಲೇಟೆಸ್ಟು, ಆಮೇಲೆ ಪ್ರಿನ್ಸೆಸ್ನ ಅಂತ ದೊಡ್ಡ ದೊಡ್ಡ ಫಿಲ್ಮ್ಸ್ನಲ್ಲೆಲ್ಲ ಅವ್ರ ಸಪೋರ್ಟ್ ಇತ್ತು. ಸೊ ಅದೊಂದು ರಿಕ್ವೆಸ್ಟ್ ಮಾಡಿದೆ ಸರಿಗೆ ಪ್ಲೀಸ್ ಬೇಕು ಅಂತ. ಆ್ಯಂಡ್ ಹಿ ಹ್ಯಾಸ್ ಬೀನ್ ಅ ಬಿಗ್ ಸಪೋರ್ಟ್ ಫ್ರಾಮ್ ದ ಪ್ರೀ ಪ್ರೊಡಕ್ಷನ್, ಶೂಟಿಂಗ್ ಟೈಮ್ನಲ್ಲಿ ಏನಾದ್ರು ರಿಕ್ವೈರ್ಮೆಂಟ್ಸ್ ಇದ್ದರು ಆಲ್ವೇಸ್, ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಸರ್. ಓಕೆ, ಆ್ಯಂಡ್ ಯಾ ಸುರಾಗ್ ಬಗ್ಗೆ ಅಂತ ಐ ಮೀನ್ ಎಸ್ ವಿ ಹ್ಯಾವ್ ಬೀನ್ ಸ್ಟಡಿಂಗ್, ರಮ್ಮಯ್ಯ ಇರಲಿ, ಪ್ರಾಗ್ ಫಿಲ್ಮ್ ಸ್ಕೂಲ್ ಇರಲಿ, ಅವಾಗಿಂದನೇ ಇದ್ದೇವೆ ಜೊತೆಯಲ್ಲಿ. ಆ್ಯಂಡ್ ಒಂದೇ ಪ್ಲ್ಯಾನ್ ಇತ್ತು, ನಾನಲ್ಲಿ ಉಳ್ಕೊಂಡ್ರೆ ಅಲ್ಲಿ ಏನೇನು ಅಂಡರ್ಸ್ಟ್ಯಾಂಡಿಂಗ್ ಟೆಕ್ನಾಲಜಿ ನಾಲೆಜ್ ಇದೆ ಅದನ್ನೆಲ್ಲ ಗಳಿಸೋಣ. ಮುಖ್ಯವಾಗಿ ಅಂದರೆ ನಮ್ಮ ಕರ್ನಾಟಕ ಇಂಡಸ್ಟ್ರಿನಲ್ಲಿ ಯಾವಾಗ ನನಗದು ಅಪಾರ್ಚುನಿಟಿ ಸಿಗುತ್ತೆ ಆವಾಗ ಐ ವಾಂಟ್ ಟು ಕಮ್ ಆ್ಯಂಡ್ ಶೈನ್ ಮಾಡಿಸೋಣ. ಅದನ್ನು ಅಲ್ಲಿ ಏನು ಕಲಿತಾ ಇದ್ದೇವೆ ಅದನ್ನೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಕ್ರಿಪ್ಟ್ಸು ಒಂದೇನೋ ನಮ್ಮ ವಾಯ್ಸು ನಮ್ಮದು ವಿಷನ್ಸಿಂದ ಹೊರಗಡೆ ಬರಲಿ ಅಂತ ಇಟ್ ವಾಸ್ ಆಲ್ವೇಸ್ ಎ ಡ್ರೀಮ್. ಆ್ಯಂಡ್ ಅದಾಗ್ತಾ ಇದೆ, ತುಂಬ ಖುಷಿ ಅದರಿಂದ. ಓಕೆ, ಸೊ ಯಾ ದಟ್ ಈಸ್ ಒಂದು 6 months ಬ್ಯಾಕ್ ಅನ್ಸುತ್ತೆ, 6 ತಿಂಗಳು ಹಿಂದೆ ಆಡಿಸಿದ್ದು. ಸಾಂಗ್ ಎಲ್ಲ ಮುಂಚೆನೇ ರೆಡಿ ಆಗೋಗಿತ್ತು ನಮ್ದೆಲ್ಲನೂ, ಶೂಟ್ ಎಲ್ಲ ಮುಗೀತು. ಶೂಟ್ ಮುಗಿದಿತ್ತು ಮಾರ್ಚ್ ಡಿಸೆಂಬರ್. ಸೊ ಆವಾಗ ಆಗಿತ್ತು ಸರ್. ಹೇಳಿ. ಹಾಂ ಹೌದು ಕರೆಕ್ಟ್ ನಿಜ. ಈಗ ನಾವು ಇನ್ಫ್ಯಾಕ್ಟ್ ಆ ಇನ್ಸಿಡೆಂಟ್ ಆದಾಗ ಎಲ್ಲ ಕನ್ನಡ ಜನತೆ ಜೊತೆಗೆ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ನಾವು ಅದನ್ನು ಖಂಡಿಸಿದ್ವಿ. ಇದು ಒಳ್ಳೇದಲ್ಲ, ಕನ್ನಡಿಗರಿಗೆ ಅವಮಾನ ಮಾಡೋದು ನಾವು ಸಹಿಸಲ್ಲ. ಅದು ಏನಾರು ಇತ್ಕೊಂಡು ಹೋಗಿರಲಿ, ನಮ್ಮ ಸಿನಿಮಾ ಬೇರೆ, ಆ ಕನ್ನಡಿಗನಾಗಿರೋ ಭಾಷಾಭಿಮಾನ ಬೇರೆ, ಅದನ್ನು ನಾವು ಒಪ್ಪಲ್ಲ. ಬಟ್ ಇದು ಅದಕ್ಕೆ ಮುಂಚೆ ಮಾಡಿದ ಸಾಂಗು, ಅದಾದಮೇಲೆ ಅವ್ರು ಕ್ಷಮೆ ಕೇಳಿದ್ರು. ಅಲ್ಲಿಗೂ ನಾವು ನಮ್ಮ ಟೀಮ್ ಎಲ್ಲ ಡಿಬೇಟು ಮಾಡಿದ್ದಾಯಿತು, ಇಟ್ಕೋಬೇಕಾ ಬೇಡ ಅಂದ್ಬಿಟ್ಟು. ಇಲ್ಲ, ಅದಾಗೋಗಿದೆ, ಇಟ್ ಇಸ್ ಗಾನ್. ಸೊ ಹಂಗಾಗಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಕನ್ನಡಾಭಿಮಾನ, ನಾವು ಇರೋದು ಪ್ರವೀಣ್ ಶೆಟ್ಟಿ ಸರ್ ಜೊತೆಗೆ. ಸೊ ಹಂಗಾಗಿ ಕನ್ನಡಾಭಿಮಾನನ ಯಾವುದೇ ಕ್ವೆಶನ್ಸು ನಾವು ಅದರ ಎಗನೆಸ್ಟ್ ಹೋಗೋಕ್ಕೆ ಇಷ್ಟನೇ ಪಡಲ್ಲ. ಅದು ತಪ್ಪೇ, ಅವರು ಏನೇ ಆಗಿರಲಿ, ಏನೇ ಮಾಡಿದ್ರು ಅದು ತಪ್ಪು. ಸಿನಿಮಾಗೋಸ್ಕರ ನಾವು ಸಿನಿಮಾ ಮತ್ತೆ ಅವರ ಪರ್ಸನಲ್ ಕಮೆಂಟ್ಸ್ನ ನಾವು ಡಿಸ್ಟಿಂಗ್ವಿಷ್ ಮಾಡಿಬಿಟ್ಟು ನಾವು ಸಪೋರ್ಟ್ ಮಾಡಬೇಕು ಅಂತ ತಗೊಂಡಿದ್ದೀವಿ. ಹೇಳಿ. ಹೌದು, ಕರೆಕ್ಟ್. ಹೌದು.
ಹೌದಾ? ಇಲ್ಲ, ಅದು ನಾವು ಟ್ರೈ ಮಾಡಿದ್ದು ಉಂಟು, ಬಟ್ ಇದು ಮುಂಚೆ ಆಗಿದ್ರಿಂದ ನಾವು ಅದನ್ನ ಅಷ್ಟು ಇದನ್ನ ಮಾಡಲಿಲ್ಲ. ಕನ್ಸಿಡರ್ ಮಾಡ್ತೀವಿ ಸರ್, ನಾವು ಅದನ್ನ ನಮ್ಮ ಇವ್ರ ಜೊತೆ ಡಿಸ್ಕಸ್ ಮಾಡಿ ನೋಡ್ತೀವಿ. ಇನ್ನೇನಾದರೂ ಅದರದ್ದು ಇದಾದರೆ ಡೆಫಿನೆಟ್ಲಿ ವಿಲ್ ರಿಕನ್ಸಿಡರ್ ದಟ್ ಥಾಟ್. ಈ ಸಾಂಗಿಗೆ ಅವ್ರ ವಾಯ್ಸ್ ಭಾಳ ಆಕ್ಟ್ ಆಗಿತ್ತು, ಹಾಗಾಗಿ ಸ್ವಲ್ಪ ನಾವು ಇನ್ಸಿಸ್ಟ್ ಮಾಡ್ಕೊಂಡು ಹೋಗಿದ್ದು. ಬಟ್ ಡೆಫಿನೆಟ್ಲಿ ವಿಲ್ ಕನ್ಸಿಡರ್ ದಟ್ ಇನ್ ಕೇಸ್ ಇಫ್ ದಟ್ ಕಮ್ಸ್ ದೆನ್ ಡೆಫಿನೆಟ್ಲಿ ವಿಲ್ ಡೂ. ಹೌದು 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 ಸರ್, ಹೌದು. ಡೆಫಿನೆಟ್ಲಿ ಸರ್, ನಾನು ನಿಮ್ಮ ಜೊತೆಗೆ ಇದ್ದೀನಿ ಆ ಮಾತಲ್ಲಿ. ನಾವು ಯಾವುದೇ ಕಾರಣಕ್ಕೂ ಅವರ ಖಂಡನೀಯ ಸ್ಟೇಟ್ಮೆಂಟ್ಗಳನ್ನ ಸಬ್ಸ್ಟ್ಯಾನ್ಶಿಯೇಟ್ ಮಾಡೋಕ್ಕೆ ಇಷ್ಟಪಡಲ್ಲ ನಾವು. ಹೌದು ಹೌದು, ಇಲ್ಲ ಇಲ್ಲ, ಡೆಫಿನೆಟ್ಲಿ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದ್ದೀವಿ ಆ ಟೈಮ್ನಲ್ಲಿ. ಅದು ಮಾಡೋದು ತಪ್ಪದು. ಹಂಗಾಗಿ ನೀವು ನೋಡಿದ್ರೆ ಅಲ್ಲಿ ಎಲ್ಲಿ ಅವರ ಫೋಟೋಸ್ ಯೂಸ್ ಮಾಡ್ತಾ ಇಲ್ಲ, ಏನು ನಾವು ಮಾಡ್ತಾನೆ ಇಲ್ಲ ಅದರಲ್ಲಿ ಅದಕ್ಕೂ. ಎಸ್ ಸರ್, ತುಂಬ ಚೆನ್ನಾಗಿ ಅನ್ನಿಸ್ತು. ಆದರೆ ನನ್ನ ಸ್ನೇಹಿತರುಗಳು ಕೆಲವೊಂದು ಪ್ರಶ್ನೆಗಳನ್ನ ಎತ್ತಿರಲ್ಲ. ಎಸ್, ನನಗೆ ಅದ್ರ ಬಗ್ಗೆ ನನ್ನ ಸಪೋರ್ಟ್ ಇದೆ. ಭಾಷೆಗಿಂತ ಯಾರೂ ದೊಡ್ಡವರಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ನಿರ್ಮಾಪಕರು ಹೇಳಿದಂಥ ಮಾತಿದೆಯಲ್ಲ, ಅದನ್ನು ನಾನು ಮೆಚ್ಕೊಳ್ತೀನಿ. ಎಸ್, ನಾವು ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ. ನಮ್ಮ ಭಾಷೆ ನಮಗೆ ದೊಡ್ಡದು ಯಾವಾಗಲೂ. ಹೀಗಾಗಿ ಏನು ಅಂತಂದರೆ ಯಾವ ವ್ಯಕ್ತಿನೂ ಭಾಷೆಗಿಂತ ದೊಡ್ಡನಾಗಲ್ಲ. ಸೊ ಇದು ತುಂಬ ಚೆನ್ನಾಗಿ ಬಂದಿದೆ ಹಾಡು. ಆ್ಯಂಡ್ ಭಾಳ ಮುದ್ದಾಗಿರುವಂಥ ಹೀರೋಯಿನ್ಗಳು. ಆಮೇಲೆ ಇವತ್ತಿನ ಪ್ರೋಗ್ರಾಮೇ ಭಾಳ ಅದ್ಭುತ. ನಾವು ಗಣೇಶ್ ಜಿಯವರನ್ನ ಕರೆದಾಗ ತುಂಬ ಖುಷಿಯಿಂದ ಒಪ್ಕೊಂಡ್ರು. ಅವ್ರ ಸಿನಿಮಾಕ್ಕೆ ಪ್ರಚಾರಕ್ಕೆ ಹೋಗೋದನ್ನ ಎಷ್ಟು ದಿವಸ ಆಗಿದೆ ಕೇಳಿ. ಹೋಗಲ್ಲ, ಅಷ್ಟು ಬ್ಯುಸಿ ಇರ್ತಾರೆ ಅವರು. ಈಗ ಮೊನ್ನೆನೂ ನೋಡಿದ್ವಿ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅವ್ರು ಬರೋಂಥ ಸ್ಥಿತಿಲಿ ಇರಲಿಲ್ಲ. ಮನೇಲಿ ಯಾರು ಗೆಸ್ಟ್ಗಳಿದ್ರು, ಬೇರೆ ಬೇರೆ ಕಾರ್ಯಕ್ರಮಗಳಿದ್ವು. ಅದೆಲ್ಲ ಮೀರಿ ಏನು ಅಂದರೆ ನಮ್ಮ ಹುಡುಗನಿಗೆ ಅವ್ರು ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು. ಸೊ ನಿಮಗೆಲ್ಲ ಧನ್ಯವಾದ. ಥ್ಯಾಂಕ್ ಯು. ಜಾಸ್ತಿ ಮಾತಾಡೋದು ಬೇಡ. ಥ್ಯಾಂಕ್ ಯು ಸರ್. ಅವ್ರು ಹೇಳಿದ ಹಾಗೆ ಗಣೇಶ್ ಸರ್ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಸೂತ್ರಧಾರಿ ನೀವೇ ಅಂತ. ಅದಕ್ಕೆ ನಿಮಗೂ ಒಂದು ಥ್ಯಾಂಕ್ ಯು ಹೇಳ್ತಾ